ಯಾಕೆ ನೀನ್ ಇನ್ನ ನಿಂತೇ ಇದೀಯಾ? ನಡಿ ಕೂಲಿನ ಉಂಡೆ ತಾನೆ. ಹೋಗು. ಹೋಗ್ತೀನಿ ಕಣೆ, ಯಾಕೆ ಹಂಗಾಡ್ತೀಯ? ಕೂಲಿ ಹೋಗ್ದೆ ಇನ್ನೇನು ಮಂತಾಗಿರಾನಿ? ಮಂತಾಗಿದ್ರೆ ನೀನ್ ಕೊಡ್ತೀಯ ದುಡ್ಡ ಎಣ್ಣೆ ಕುಡಿಯಕ್ಕೆ ಬೈನಾಗ? ಅವನು ಎಲ್ಗೋದ ಮಗರಾಜ? ಕೂಲಿ ಹೋಗಿ ದೀಟು ಗಂಟ್ಲಿಗೆ ಹತ್ತ ಕುಡ್ದು ಬಾ. ಮನೆಗೆ ₹1 ಕೊಟ್ಟು ಗಿಟ್ಟಿಯ. ಉಂಬಕ್ ಮಾತ್ರ ಮನೆಗೆ ಬಾ. ಅಲ್ಲ ಆಗ ಅವನಾಗ ಬಂದು ಯೋಸೋ ಒಂದಿನ ಆತು. ಅವನ್ನ ಬೈದು ಗೌಡ್ರ ಮನೆಗೆ ಕಳ್ಸು ಅಂತಂದ್ರೆ ಕಳ್ಸಂಗೆ ಇಲ್ಲ ಮಾರಾಯ ನೀನು. ಕೊಡ್ತೀನಲ್ಲೇ, ನೆನ್ನೆ ದಿವ್ಸ ಕೊಟ್ಟಿರ್ಲಿಲ್ವೇ ₹20? ಇನ್ನ ಎಷ್ಟು ಕೊಡ್ತಾರೆ? ಎಲ್ಗೋದ ಅವನು? ಅವ್ನು ಯಾಕೆ ಕರೆಸ್ಕೊಂಡು ನೀನು ಇಲ್ಲಿಗೆ? ಅಲ್ಲಿ ಹೆಂಗೋ ಕೆಲಸ ಮಾಡ್ಕೊಂಡು ಬಿದ್ದಿದ್ದ ಅವನು. ಇಲ್ಲಿ ಕರೆಸ್ಕೊಂಡು ಅವನ್ನ ಹಾಳು ಮಾಡಿದ್ಯಾ ನೋಡು. ಕುಡ್ದು ಅಲ್ಲಿ ಇಲ್ಲಿ ಬಿದ್ದು ಉಲ್ಡಾಡ್ತಾನ ಅವನು. ನನ್ನ ಮಾತು ಕೇಳ್ತಾನ ಅವನು. ನಾನು ಏನನ್ನ ಹೇಳಿರೆ ನನಗೇನು ಹೇಳಕ್ ಬರಬೇಡ ಅಂತ ಹೇಳಿ ನನ್ನ ಮೇಲೆ ಜೋರು ಮಾಡ್ತಾನೆ, ಜಗಳಕ್ಕೆ ಬರ್ತಾನೆ. ಅದಕ್ಕೆ ನಾನು ಅವ್ನಿಗೇನು ಹೇಳಲ್ಲ. ನೀನ್ ತಾನೇ ಕರೆಸ್ಕೊಂಡಾಳು, ನೀನೇ ಕಳಿಸು ಅವ್ನಿಗೆ ಹೇಳಿ. ಎಲ್ಲ ನಾನೇ ಹೇಳ್ತೀನಿ ಹೇಳು. ಅಪ್ಪಯಾಗಿ ನೀನೇನು ಜವಾಬ್ದಾರಿ ತಗೋಬೇಡ. ಎಲ್ಗೋದ್ನೋ ಏನೋ ಇವಾಗ. ಹೋಗು, ಎಲ್ಗಾನ ಹೋಗಿ ಎಲ್ಲನ ಬಿದ್ದಿದ್ದನು ಕರ್ಕೊಂಬರಗ್ ಹೋಗಿ. ಇನ್ನ ಉಂಡಿಲ್ಲ ತಿಂದಿಲ್ಲ. ಹೋಗಿ ಹುಡಿಕೊಂಬರಗ್ ಎಲ್ಗೋಗಿ ಅವನಂತಾನೆ. ಈಗ ಎಲ್ಲಿ ಅಂತ ಹುಡಿಕೊಂಡು ಹೋಗದ ಅವನ್ನ? ನನಗೆ ಕೂಲಿ ಹೋಗಕ್ ಟೈಮ್ ಆಗುತ್ತೆ. ತೊತ್ತ ಇಲ್ಲಿ ₹20? ನೆನ್ನೆ ದಿವಸ ₹20 ಕೊಟ್ಟಿದ್ಯಾ? ಅಲ್ಲ ಇವಾಗ ತೊತ್ತ ಅಂತ ಕೇಳ್ತೀಯ. ಇವಾಗ ಯಾಕೆ ₹20 ನಿನ್ಗೆ? ಕೂಲಿ ಹೋಗ್ತಾ ಇದೆಯಾ ತಾನೆ? ಸುಮ್ಮನೆ ಹೋಗು. ಕೂಲಿ ಹೋಗ್ಬೇಕಾರ್ಲಿ ಎಣ್ಣೆ ಕುಡಿಬೇಕಾ? ಸುಮ್ಮನೆ ಹೋಗು, ಟೈಮ್ ಆತು. ತೊತ್ತಾರೆ ಅಲ್ಲಿ ಕೆಲಸ ಮಾಡಕ್ ಆಗಲ್ಲ, ಎಣ್ಣೆ ಕುಡ್ದು ಹೋಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಕೇಳ್ತಾ ಇದ್ದೀನಿ. ತೊತ್ತ ಇಲ್ಲಿ. ಯಾತು ಇಲ್ಲ ನಂತಾಗೆ ಆಲೇನೆ ಯಾತ ಅಂಗಡಿ ಸಾಮಾನು ತಂದೆ. ಬೆಳಕಾಳು ಇರ್ಲಿಲ್ಲ ಸಾರು ಮಾಡಕ್ಕೆ ತಕೊಂಬಂದಿದ್ದೀನಿ. ನಿಂಗೆ ₹20 ಇಲ್ಲ, 20 ಪೈಸಾನೂ ಇಲ್ಲ. ಸುಮ್ಮನೆ ಹೋಗತ್ ಕಲ್ಕ. ಆ ಹುಡುಗರು ಯಾಕೆ ಬಂದೇವ್ ನೋಡೆ? ಯಾಕ್ರ ಹುಡುಗರ ಇಲ್ಲಿಗೆ ಬಂದಿದ್ದೀರಾ? ಅಲ್ಲಿ ನಮ್ಮ ನಾಗುನೇನ ನೋಡಿದೇನು ಅಲ್ಲೆಲ್ಲ ನಾನು? ಇಲ್ಲ, ನಾವು ಅವ ಅಣ್ಣಯ್ಯ ಮಂತಗೈತ ಇಲ್ಲಾಂದ್ರೆ ಎಲ್ಲಾನ ಬಿದ್ದೈತ ಅಂತ ನೋಡೋಣ ಅಂತ ಬಂದ್ವಿ. ಅಂದಿನಾಗಣ ಇಲ್ವೇ? ಏಯ್ ಏನೋ ಒಂದೇ ತರ್ಲೆ ಮಂಜ. ಅಂದಿನಾಗಣ ಒದ್ಬಿಡ್ತೀನಿ. ಇಟ್ಲಿಂದ ಒಂದ್ ಕೊಟ್ರೆ ಏನು ಇಲ್ಲ ನೋಡು. ಮುಚ್ಕೊಂಡು ಹೋಗ್ರ. ಯಾಕ್ರ ಬೇಕು ಅವನ್ ಸುದ್ದಿ ನಿನ್ಗೆ? ನಾನು ನೋಡಿರ್ಲಿಲ್ಲ ಅವ ಅಣ್ಣ ಇನ್ನ ಅಂದಿನಾಗಣ. ಇನ್ನ ಅದಕ್ಕೆ ಮಂಜ ಇಲ್ಲೇ ಇರುತ್ತೆ ಸಾಕ ದಡಮ್ಮನ ಮಗನೇ ಬಾ ತೋರಿಸ್ತೀನಿ ಅಂತ ಕರ್ಕೊಂಬಂದ. ಅದಕ್ಕೆ ನೋಡೋಣ ಅಂತ ಬಂದ್ವಿ. ಅವಣ್ಣ ಮನೆಯಾಗಿಲ್ವೇನಕ? ಏಯ್ ಅವನೇನ್ ದೊಡ್ಡ ಇವನೇನು ನೋಡಕ್ ಬರಕ್ಕೆ? ಮುಚ್ಕೊಂಡು ಹೋಗ್ತಿರೋ ಇಲ್ವೋ ಇಬ್ರು? ಏಯ್ ಮಂಜ ಬಿಡ್ತೀನಿ ನೋಡಿ ಇವಾಗ. ಎಲ್ಲಾರ್ಗು ಹಂದಿನಾಗ ಅಂತ ಹೇಳ್ಕೊಂಬತ್ತೀಯ ನನ್ನ ಮಗನ್ನ? ಅವನು ಬುಸ್ನಾಗ ಹಾವು ಏನು ಇಲ್ಲ, ಸರಿಯಾಗಿ ಕಡಿತಾನ ಅಷ್ಟೇ. ನಿಮ್ಮಿಬ್ರುನು ಏನಾನ ಹಂದಿನಾಗ ಅಂದ್ರೆ ಅವನಿದ್ದಾಗ ಮುಚ್ಕೊಂಡು ಹೋಗ್ತಿರೋ ಏನ್ ಬಿಡೋಣ? ನಾನೇನೆ ಯಾಕನ ಒಂದ್ ಬರ್ಲಗಿರ್ಲು ತಕೊಂಡು ಹೋಗ್ತಿ ಬಿಡ್ದಾಡಮ್ಮಯ್ಯೋ. ನೀನ್ ಯಾಕೆ ಹಂಗಾಡ್ತೀಯ ರಂಗ? ಇವಾಗ ಹಂದಿನಾಗಣಯ್ಯ ಮನೆಯಾಗಿಲ್ಲ ಅನ್ಸುತ್ತೆ. ಅಲ್ಲೆಲ್ಲ ನಾ ಬಿದ್ದು ಉಲ್ಡಾಡ್ತಿರ್ತೈತಿ ಅನ್ಸುತ್ತೆ ಚರಂಡಿ ತಾಗೆ. ಬಾ ಅಲ್ಲೇ ಹೋಗಿ ನೋಡೋಣ. ಸರಿ ಬಾರ ಮಂಜ ಹೋಗೋಣ. ನೋಡ್ದ ಚೋಟ್ ಮೆಣಸಿಕಾಯಿ ಇದ್ದಂಗೆ ಈಟಿಟ ಇದಾರೆ ಇಬ್ರುನು. ಹಂದಿನಾಗ ಅಲ್ಲೆಲ್ಲ ಬಿದ್ದಿರ್ಬೇಕು ನೋಡೋಣ ಬಾರೋ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾನ ಅವನು ಇವನ್ನ. ಸಣ್ಣ ಹುಡುಗರು ತಾಗೂ ಮರ್ಯಾದೆ ಇಲ್ಲ ಈ ನನ್ನ ಮಗುಗೆ. ನೀನೇ ನಿಂತ್ಕೊಂಡಿದ್ಯಾ? ಹೋಗು, ಟೈಮ್ ಆಗುತ್ತೆ. ಅಪ್ಪಯ್ಯ ಮಗ ಇಬ್ರು ಸರಿಯಾಗ ಇದ್ದೀರಾ. ಆತ್ ಬಿಡೆ ಹೋಗ್ತೀನಿ. ನೀನ್ ಯಾಕೆ ಹಂಗಾಡ್ತೀಯ? ಅಲ್ಲ ಅವನು ಬಂದು ಬಿದ್ದು ಎಲ್ಲೆಲ್ಲ ಉಲ್ಡಾಡಿರೆ ನಾನು ಯಾಕೆ ಬೈತೀಯ ನೀನು? ಇಲ್ಲ ಮತ್ತೀಗ ಅಪ್ಪ ಯಾದನು ಮಗುಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು. ನೀನು ಕುಡ್ದು ಉಲ್ಡಾಡಿ ಅಲ್ಲಿ ಇಲ್ಲಿ ಅಲ್ಕೊಂಡ್ ಬಂದ್ರೆ ಅವನಿನ್ನೇನ್ ಮಾಡ್ತಾನೆ? ಅವನು ನಿನ್ ನೋಡಿ ಅದನ್ನೇ ಕಲಿತಾನ. ಅವನು ನಿನ್ ನೋಡಿ ಮತ್ತೀಗ ಅವನು ಅರ್ಧ ಮೆಟ್ಟಿಡ್ದಿರೋದು. ಹೋಗು. ಇವಾಗ ಏನ್ ಮಾತಾಡಿರಿ ಏನು ಪ್ರಯೋಜನ ಇಲ್ಲ. ಈಗೇನು ಬದಲಾಯಿಸಕ್ಕಾಗಲ್ಲ. ಅಪ್ಪನ್ನು ಬದಲಾಯಿಸಕ್ಕಾಗಲ್ಲ, ಮಗನು ಬದಲಾಯಿಸಕ್ಕಾಗಲ್ಲ. ಈ ಅಪ್ಪಗಂತೂ ಒಂದೀಟು ಜವಾಬ್ದಾರಿ ಇಲ್ಲ. ಕೂಲಿ ಹೋಗೋದೇನೋ ಹೋಗ್ತಾನೆ, ಎಲ್ಲ ಎಣ್ಣೆ ನೆಕ್ಕಿ ಬರ್ತಾನೆ. ₹10 ಕೊಡಲ್ಲ ಮನೆಗೆ. ನನ್ನ ಮಗ ಹೆಂಗೋ ಅಲ್ಲಿ ಗೌಡ್ರ ತಾಗೆ ಕೆಲಸ ಮಾಡ್ಕೊಂಡು ಹಂಗೋ ಹಿಂಗೋ 20, 50 ಹಿಂಗೆ ಕಳ್ಸಾನು. ನಾನು ಹೋಗಿ ಇಸ್ಕೊಂಬತ್ತಿದ್ದೆ ಯಾತ್ಕನ ಬೇಕಾಗಿದ್ರೆ. ಇವಾಗ ಇಲ್ಲಿಗೆ ಬಂದು ₹1 ದುಡಿಯಲ್ಲ, ಏನೂ ಇಲ್ಲ. ನನ್ನ ತಾಗೆ ಕಿತ್ಕೊಂಡು ಹೋಗ್ತಾನೆ. ಮನೆಗಿರೋ ಪಾತ್ರೆ ಸಾಮಾನು ಎಲ್ಲನ ಮಾರ್ಕೊಂಡು ಎಣ್ಣೆ ಕುಡ್ದು ಬರ್ತಾನೆ. ಈಗ ಎಲ್ಲಿ ಯಾತ್ ತಕೊಂಡೋಗ್ಯವನೋ ಏನೋ, ಎಲ್ಲಿಗೆ ಹೋಗಿ ನನ್ನ ಮರ್ಯಾದೆ ಕಳೀತಾ ಇದ್ದಾನೋ ಏನೋ. ಎಲ್ಲ ಇದ್ದಾನಪ್ಪ ನನ್ನ ಮಗ ಬುಸ್ನಾಗ. ಅಯ್ಯೋ ಇವನ್ನ ಇಲ್ಲಿಂದನ ಕಳ್ಸಕ್ಕೆ ಆಗ್ತಿಲ್ವಲ್ಲ. ನಾನು ಎಷ್ಟು ಹೇಳಿದ್ರು ಹೋಗ್ತಾನೆ ಇಲ್ವಲ್ಲ ಇಲ್ಲಿಂದನ. ನಾನೇ ಕರ್ಕೊಂಬಂದು ಹಾಳು ಮಾಡ್ದೆ ನನ್ನ ಮಗನ್ನ. ಎಲ್ಗೋಗ್ಯವನೋ ಏನೋ, ಏನ್ ದೂರ ತತ್ತನೋ ಏನೋ. ಯಾಕ ಈ ಲೌಡ್ಯರು ನಮ್ಮಂತಕ್ ಬರ್ತಾ ಇದ್ದಾರೆ? ಯಾಕೆ ಬರ್ತಾ ಇದ್ದಾರೋ? ಏನೇ ಸಾಕಮ್ಮ, ಯಾರನ್ನು ಬೈಕೆಂತಾ ಇದೀಯಾ? ಏನ್ ಸಮಾಚಾರ? ಊಟ ಮಾಡ್ದ? ಉಂಡೆ. ಏನು ಏನ್ ನಮ್ಮಂತಕ್ ಬಂದು ಹಿಂಗ್ ಕೇಳ್ತಾ ಇದ್ಯಾ? ಎಲ್ಲಮ್ಮ ನಿನ್ ಮಗ ಕಾಣಿಸ್ತಾ ಇಲ್ಲ ಬುಸ್ನಾಗ? ನನ್ ಮಗ ಹಂಗೆ, ನನ್ ಮಗ ಹಿಂಗೆ, ಯಾರಿಗೂ ಎದರಿಕೆಮಲ್ಲ ಅಂತಿದ್ದೆ. ಎಲ್ಲಿಗೋದ? ಕಾಣಿಸ್ತಾ ಇಲ್ಲ ಮಂತೆಗೆ. ಈಗ ಮನೆಯಾಗಿಲ್ಲ ಅಂತಂದ್ರೆ ಎಲ್ಲಿ ಹಾತ್ಕೊಂಡು ತಿಂಬಕ್ ಹೋಗ್ಯವನು, ಎಲ್ಲಿ ಕುಡ್ದು ಬಿತ್ಕೊಂಡೇನು ಅಂತ ಆಡ್ಕೆಮಕ್ ಬಂದಿರಲ್ಲ ಹೊಡೆಯರು. ಒಳ ಮನೆ ಕೆಂಡೇವನಿ ಅಂತ ಹೇಳ್ತೀನಿ ಇರು. ಹಂಗಾದ್ರೆ ಬಾಯಿ ಮುಚ್ಕೊಂಡು ಹೋಗ್ತಾರೆ ಇಬ್ರು. ಏ ಸಾಕಮ್ಮ, ನಿನ್ನೆ ಕಣೆ ಕೇಳಿದ್ದು.
ಅಲ್ಲ ನಿನ್ ಮಗ ಎಲ್ಗೋದ ಬುಸ್ ಬುಸ್ನಾಗ ಅಂತ ಕೇಳಿರೆ ಸುಮ್ನೆ ನಿಂತಿದ್ಯಲ್ಲಿ ಯಾಕೆ ಮನೆಗಿಲ್ವೇನು ಎಲ್ಲಿಗೆ ಹೋಗ್ಯವನ ಅವನು ಅದು ನನ್ನ ಮಗನ ಯಾಕೆ ಯಾಕೆ ಅವನ್ನೇ ಕುಡಿಕೆ ಬಂದಿದ್ರ ನೀವು ಅವನು ಒಳಗೆ ಮನಿ ಕಂಡಿದ್ದಾನೆ ಅವ್ನಿಗೆ ಯಾಕೆ ಒಂದಿಷ್ಟು ಚೆನ್ನಾಗಿಲ್ಲ ಅದಕ್ಕೇನೆ ಮನಿ ಕಂಡವನೇ ನಿಮ್ಗೆ ಯಾಕೆ ಅದೆಲ್ಲನ ಸುಮ್ಮನೆ ಹೋಗ್ರಿ ಅವನ್ನೇ ಕುಡಿಕೆ ಬಂದಿದ್ರ ಖಾರದ ಪುಡಿ ಕಣ್ಣಿಗೆ ಉಗ್ಗಿದ್ದು ಸಾಲ್ದ ತಿರ್ಗಾ ಇನ್ನ ಏನಾನ ಮಾಡ್ಬೇಕು ಅಂತ ಬಂದಿದ್ದೀರಾ ಹೆಂಗೆ ಅಲ್ಲ ನನಗೆ ವಹಿಸ್ಬೇಕು ಅಂತ ಹೇಳಿ ನಿನ್ ಮಗನ್ ಕರೆಸ್ಕೊಂಡೆ ಅದಕ್ಕೆ ನಾನು ಖಾರದ ಪುಡಿ ಹೋಗ್ದೆ ಅಷ್ಟೇನೆ ನಾನ್ ಸುದ್ದಿಗೆ ಬಂದ್ರೆ ನಾನ್ ಬಿಟ್ಬಿಡ್ತೀನ ನಾನ್ ಸುದ್ದಿಗೆ ಬರ್ದಿದ್ರೆ ನಾನು ಯಾರಿಗೂ ಏನು ಮಾಡಲ್ಲ ಅವನಾಗಿ ಅವ್ನು ಬಂದ ಖಾರದ ಪುಡಿ ಉಗ್ಗಿಸ್ಕೊಂಡ ಹೋದ ಕಣ್ ಕಾಣ್ಕೊಂಡು ನಾನೇನ್ ಮಾಡೋಣ ಅದಕ್ಕೆ ಈಗ ಮಗ ಮನೆಗೆ ಇದ್ದಾನೆ ಏನಂಗಾರೆ ನನ್ಗೆ ಯಾಕೋ ನಂಬಿಕೆ ಗೊತ್ತಿಲ್ಲಮ್ಮ ಮನೆಗೆ ಇದ್ದಾನೆ ಅಂದ್ರೆ ಕಣೆ ಮನೆಗೆ ಇದ್ದಾನೆ ಯಾಕೆ ಮನೆಯಾಗ ಇದ್ದಾನ ಯಾಕೆ ಸುಳ್ಳು ಹೇಳ್ತೀಯ ಸಾಕಮ್ಮ ಮನೆಯಾಗಂತೂ ಇಲ್ಲ ಅವನು ನಮಗ್ ಗೊತ್ತಿಲ್ವಾ ಇದೇನಿದು ಮನೆಯಾಗಿಲ್ದೇ ಇರೋದು ಇವ್ರಿಗೆ ಹೆಂಗ್ ಗೊತ್ತು ತಿರ್ಗಾ ಎಲ್ಲನ ಕುಡ್ದು ಬಿದ್ದಿದ್ದೇವನ ಹೆಂಗೆ ಎಲ್ಲ ನೋಡ್ ಬಂದು ಇಲ್ಲಿ ನನಗೆ ಅಂಗ್ಸಕ್ ಬಂದೇವ್ರಿ ಎಲ್ಲಿ ಬಿದ್ದೇವನಪ್ಪ ಈ ನನ್ನ ಮಗ ಬುಸ್ ಬುಸ್ನಾಗ ಏನೇ ಭಾಗ್ಯಮ್ಮ ಹಂಗೆ ಹೇಳ್ತಾ ಇದ್ಯಾ ನೀನೇನ್ ಹಂಗೆ ಒಳಕ್ ಹೋಗಿ ನೋಡಿರಾಳ ಹಂಗೆ ನನ್ ಮಗ ಮನೆಗೆ ಇದ್ದಾನೆ ಎಲ್ಗೂ ಹೋಗಿಲ್ಲ ಲೇ ಸಾಕಮ್ಮ ಯಾಕೆ ಸುಳ್ಳು ಹೇಳ್ತೀಯಾ ನಿನಗ್ ಸುಳ್ಳು ಹೇಳಕ್ಕೂ ಬರಲ್ಲ ನಿಮ್ ಮನೆಯಾಗಿರೋ ನಿನ್ನ ಮಗನ್ನ ಅಲ್ಲಿ ನಾಗಣ್ಣರ ತೋಟದಾಗೆ ಅಲ್ಲಿ ತೆಂಗಿನ ಮರಕ್ಕೆ ಹೆಂಗ್ ಕಟ್ಟಾಕಕ್ಕಾಗುತ್ತೆ ಹೇಳು ತೆಂಗಿನ ಮರ ಕಟ್ಟಾಕ್ಯವ್ರ ನನ್ನ ಮಗನ ಇದೇನಪ್ಪ ಇದು ಹಿಂಗ್ ಹೇಳ್ತಾವಳೆ ಈ ಲಕ್ಷ್ಮಿ ತಿರ್ಗಾ ಏನ್ ಮಾಡಿನಪ್ಪ ಈ ನನ್ ಮಗ ಏಯ್ ಲಕ್ಷ್ಮಕ್ಕ ಏನ್ ಹೇಳ್ತಾ ಇದ್ಯಾ ನನ್ ಮಗನ್ ಯಾಕೆ ತೆಂಗಿನ ಮರ ಕಟ್ಟಾಕ್ತಾರೆ ಅವನೇನೇ ಮಾಡ್ದ ಅಂತದ ಏನ್ ಮಾಡಿನ ಎಣ್ಣೆ ಕೊಡಕ್ಕೆ ನೀನ್ ದುಡ್ಡು ಕೊಟ್ಟಿಲ್ವಲ್ಲ ಅದಕ್ಕೇನೆ ಹೋಗಿ ನಾಗಣ್ಣರದು ತೆಂಗಿನ ಗಿಡದಾಗೆ ಕಾಯಿ ಕಿತ್ತಿದ್ದ ಒಂದ್ ಗೊನೆನ ನಾಗಣ್ಣರ್ ಬಂದ್ರು ನಾವು ಅಲ್ಲೇ ಇದ್ವಿ ಸಿಗಾಕೊಂಡವನೆ ಸರಿಯಾಗಿ ಹಿಡ್ಕೊಂಡು ಮರ ಕಟ್ಟಾಕಿದ್ದಾರೆ ಹೋಗು ಬಿಡಿಸ್ಕೊಂಡ್ ಬರ್ಬೇಕಂತೆ ಹೋಗು ಅಳ್ತಾ ಇದ್ದಾನೆ ಯಾರು ಅದೇ ಮುಖ್ಯಸ್ಥರು ನಾಗಣ್ಣರ್ ತೋಟಕ್ಕೆ ಹೋಗ್ಯವನ ಕಾಯಿ ಕದಿಯಕ್ಕೆ ಕಣೆ ಸಾಕಿ ಅವರೇ ಪಂಚಾಯತಿ ಮುಖ್ಯಸ್ಥರು ನಾಗಣ್ಣ ಇರ್ಲಿಲ್ವೇ ಅವ್ರ ತೋಟಕ್ಕೆ ಹೋಗಿ ಕದ್ದು ಕಾಯಿ ಕಿತ್ತೇವನಿ ನಿನ್ ಮಗ ಮರ ಹತ್ತಿ ನಾವು ಅಲ್ಲೇ ಹೋಗ್ತಿದ್ವಿ ಮ್ಯಾಲಿದ್ದ ತಿರ್ಗ ಆಮೇಲೆ ಏನೋ ಕೋತಿನೋ ಏನೋ ಬಂತು ಅನ್ಸುತ್ತೆ ಅವಾಗ ಜೋರ ಗರಿಸ್ಕೊಂಡ ಅವಾಗ ನಮಗ್ ಗೊತ್ತಾತು ತಲೆ ಎತ್ ನೋಡಿವಿ ಮ್ಯಾಲೆ ನಿನ್ ಮಗ ಇದ್ದಾನೆ ಒಂದ್ ಗೊನೆ ಕಾಯ ಕೆಳಕ್ ಕಿತ್ತಾಕಿದ್ದ ನಾವಂಗು ಯಾಕೆ ಕಿತ್ತಾಕಿದೆ ಅಂತ ನಾವ್ ಯೋಚನೆ ಮಾಡ್ತೀವಿ ನಿನ್ ಮಗ ಮಗರಾಯ ಮ್ಯಾಕ್ ಹತ್ತಿ ಒಂದ್ ಗೊನೆ ಕಾಯಿ ಕಿತ್ತೇವನಿ ಹಾಳಾದನು ಈ ಊರಿಗೆ ಬಂದು ಸೇರ್ಕೊಂಡು ನನ್ ಮರ್ಯಾದೆ ತೆಗಿತಾ ಇದ್ದಾನೆ ಈ ಊರಿನ ಜನಗಳು ಹೆಂಗಸರು ಮೊದ್ಲೇ ನನ್ ಕಂಡ್ರೆ ಆಗಲ್ಲ ಉರಿದ್ ಬೀಳ್ತಾರೆ ಅಂತದ್ರಾಗೆ ಈ ನನ್ನ ಮಗ ಇಂಥ ಕಳ್ ಕೆಲಸ ಬೇರೆ ಮಾಡ್ತಾನೆ ಏನಪ್ಪ ಮಾಡೋದು ಇವಾಗ ಈ ನನ್ನ ಮಗನ್ ಕಳ್ಸಕ್ಕೆ ಆಗ್ತಿಲ್ವಲ್ಲಪ್ಪ ಊರ್ ಬಿಟ್ಟು ಅಯ್ಯೋ ಅವ್ರಪ್ಪ ಹೇಳಿರಿ ಆಯಪ್ಪ ಏನೋ ತಲೆ ಕೆಡಿಸ್ಕೊಂಬಲ್ಲ ಅಯ್ಯಪ್ಪಂದೇ ಚಿಂತೆ ಆಗುತ್ತೆ ನಿನ್ ಮಗನ ಬಗ್ಗೆ ಇನ್ನೇನ್ ತಲೆ ಕೆಡಿಸ್ಕೊಂತಾರೆ ಸಾಕಮ್ಮ ಮತ್ತೆ ಮಗ ಒಳಗ್ ಮನಿಕೊಂಡವನೇ ಚೆನ್ನಾಗಿಲ್ಲ ಅಂತಿದ್ದೆ ಅಲ್ಲಿ ನೋಡಿದ್ರೆ ಕದ್ದು ಕಾಯಿ ಕಿತ್ತು ಸಿಗಾಕೊಂಡವನಿ ನಾಗಣ್ಣರು ಹಗ್ಗ ಹಾಕಿ ಮರ ಕಟ್ಟಾಕಿದಾರೆ ಹೋಗು ಪಾಪ ಅಳ್ತಾ ಇದ್ದಾನೆ ನಿನ್ ಮಗ ಹೋಗಮ್ ಸಾಕಮ್ಮ ಗಲ್ ಬಿಡಿಸ್ಕೊಂಬರೋಗು ನಿನ್ ಪ್ರೀತಿ ಮಗ ಅಲ್ವೇ ಬುಸ್ ಬುಸ್ನಾಗ ಏನೋ ನಿನಗೆ ದೊಡ್ಡದಾಗ ಏನೋ ಮಾಡ್ತಾನೆ ಅಂತ ಹೇಳಿ ಕರೆಸ್ಕೊಂಡೆ ಈಗ ಚೆನ್ನಾಗಿ ಮಾಡ್ತಾ ಇದ್ದಾನೆ ನಿನಗೆ ಹೋಗು ಬಿಡಿಸ್ಕೊಂಬರೋಗು ಪಾಪ ಏನ್ರಿ ಹೇಳ್ತಾ ಇದ್ರ ನೀವ್ ಹೇಳ್ತಾ ಇರೋದು ನಿಜನಾ ಏನಾನ ಸುಳ್ಳು ಹೇಳಿದ್ರೆ ಏನೂ ಇಲ್ಲ ನಿಮ್ಮನ್ನ ಯಾತನ ತಕೊಂಡ್ ಏರಿಕ್ ಬಿಡ್ತೀನಿ ನಾವ್ಯಾಕೆ ಸುಳ್ಳು ಹೇಳೋಣ ಹೋಗು ಅಲ್ಲಿ ಪಂಚಾಯತಿ ಮುಖ್ಯಸ್ಥರು ನಾಗಣ್ಣರ ಹೊಲ್ದಕ್ ಹೋಗಿ ತೋಟಕ್ಕೆ ಹೋಗಿ ನೋಡೋಗು ನಿನ್ ಮಗನ ಮರ ಕಟ್ಟಾಕ್ಯವರ ಇಲ್ವೋ ಅಂತನ ನಿನಗೆ ಗೊತ್ತಾಗುತ್ತೆ ಕಣ್ ತುಂಬಾ ನೋಡಿ ಆನಂದ ಪಡು ಆನಂದ ಪಡ್ಬೇಕಂತೆ ಹೋಗ್ರಿ ಮುಚ್ಕೊಂಡು ಅದಕ್ಕೆ ಅಲ್ಲಿ ಕಿಸ್ಕೊಂಡು ಹೇಳಕ್ ಬಂದ್ಬಿಟ್ರೆ ಏನೋ ಇಲ್ಲಿಗೆ ನನ್ನ ವಿಷಯ ಏನಾನ ಒಂದಿಷ್ಟು ಸಿಕ್ಕಿರ್ ಸಾಕು ಬಂದ್ಬಿಡ್ತಾರ ಇಲ್ಲಿ ಅಲ್ಲಿ ಕಿಸಿಯಕ್ಕೆ ಆಡ್ಕೊಂಡು ನಗಾಕಿ ಈ ಲೌಡ್ಯರೆಲ್ಲನ ನನ್ನ ಆಡ್ಕೊಂಡು ನಗಂಗ್ ಮಾಡ್ಬಿಟ್ಟ ನನ್ನ ಮಗ ಪಾಪ ಕಣೆ ಭಾಗ್ಯಮ್ಮ ಈ ಸಾಕಮ್ಮ ನೋಡಿರಿ ಅಯ್ಯೋ ಅನ್ಸುತ್ತೆ ಪಾಪ ಅಂತೆ ಪಾಪ ಸುಮ್ನಿರೇ ಲಕ್ಷ್ಮಕ್ಕ ನಿನಗೆ ಪಾಠ ಕಲಿಸ್ಬೇಕು ನಿನ್ನ ವಹಿಸ್ಬೇಕು ಅಂತ ಹೇಳಿ ಮಗನ್ ಕರೆಸ್ಕೊಂಡವಳೆ ಈಗ ಅನುಭವಿಸ್ತಾ ಇದ್ದಾಳೆ ಅವನಿಂದನ ಅನುಭವಿಸ್ಲಿ ಸುಮ್ನಿರು ಇಂಥೊಳಗೆ ಏನಾದ್ರು ಪಾಪ ಅಂತಂದ್ರೆ ನಮ್ಗೆ ಪಾಪ ಸುತ್ಕೊಂಬತ್ತಿ ನಡಿ ಹೋಗೋಣ ಅವಳು ಮಾಡಿರೋ ಕರ್ಮನ ಅವಳೇ ಅನುಭವಿಸ್ಲಿ ನಮ್ಗೆ ಯಾಕೆ ಕಣೆ ಅದೇನೋ ನಿಜಾನೆ ಹುಟ್ರು ಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ ಹಂಗೆ ಈ ಸಾಕಿನೂ ಅಷ್ಟೇನೆ ಇವಳಿಗೆ ಏನು ಬಂದ್ರು ಏನಾದ್ರೂ ಅವಳಂತೂ ಬದ್ಲಾಗಲ್ಲ ಈ ಜನ್ಮದಾಗೆ ಬಾ ಹೋಗೋಣ ಅನುಭವಿಸ್ಲಿ ಇನ್ನ ಅವಳು ಓಕೆ ಸ್ನೇಹಿತರೆ ಈ ವಿಡಿಯೋಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ